ಎಕ್ಸರ್ಸೈಸ್ 11.1 ಥರ್ಡ್ ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ಕ್ವಶನ್ ಟು ಅದೇ ಸಿಚುವೇಶನ್ ಕೊಟ್ಟಿದ್ದಾರೆ. ಈಗ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ಒನ್ ಪಾರ್ಟ್ ಆಫ್ ಎ ರೆಡ್ ಪಿಗ್ಮೆಂಟ್ ರಿಕ್ವೈರ್ಸ್ 75 ml ಆಫ್ ಬೇಸ್. ಇದನ್ನ ತಗೊಂಡಿದ್ದಾರೆ, ಎರಡು ಕ್ಯಾಟಗರಿ ತಗೊಂಡಿದ್ದಾರೆ. ಒಂದು ಪಾರ್ಟ್ ಆಫ್ ರೆಡ್ ಪಿಗ್ಮೆಂಟ್, ಓಕೆ, ಇನ್ನೊಂದು ಬಂದ್ಬಿಟ್ಟು ಪಾರ್ಟ್ ಆಫ್ ಬೇಸ್ ತಗೊಂಡಿದ್ದಾರೆ. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಒನ್ ಪಾರ್ಟ್ ಆಫ್ ರೆಡ್ ಪಿಗ್ಮೆಂಟ್ ಗೆ ಎಷ್ಟು ಬೇಸ್ ಬೇಕು, 75 ml ಬೇಸ್ ಬೇಕು. ಓಕೆ, ಇದ್ರ ಮೀನಿಂಗ್ ನೋಡ್ರಿ, ನೀವು ಯಾವ್ದಾರ ಪೇಂಟ್ ಶಾಪ್ ಹೋದ್ರೆ ನಿಮ್ಗೆ ಯಾವ್ದಾದ್ರು ಕಲರ್ ಬೇಕಂದ್ರೆ, ಪರ್ಟಿಕ್ಯುಲರ್ ಕಲರ್ ಬೇಕಾದ್ರೆ ಅದು ರೆಡಿಮೇಡ್ ಆಗಿರಲ್ಲ. ಓಕೆ, ಸೊ ಇವ್ರು ಏನ್ ಮಾಡ್ತಾರೆ, ಹೊರಗಡೆ ಹೋಗಿ ರೆಡಿ ಮಾಡ್ಕೊಂಡ್ ಬರ್ತಾರೆ. ಅದು ಯಾವ ತರ ಇರುತ್ತಂದ್ರೆ, ಒಂದು ಬೇಸ್ ಇರುತ್ತೆ, ಅದು ಎಲ್ಲದಕ್ಕೂ ಕಾಮನ್ ಇರುತ್ತೆ. ಓಕೆ, ಈಗ ಬೇಸ್ ಅಲ್ಲಿ ಬೇಸ್ ಇರುತ್ತೆ. ಓಕೆ, ಈಗ ನಿಮ್ಗೆ ಏನಾದ್ರೂ ಎಕ್ಸಾಂಪಲ್ ಅನ್ಕೋಣ, ರೆಡ್ ಕಲರ್ ಬೇಕು ಅಂತ ಅನ್ಕೋಣ. ಸೊ ಅವಾಗ ಏನ್ ಮಾಡ್ತಾರೆ ಅವರು, ರೆಡ್ ಪಿಗ್ಮೆಂಟ್ ಸ್ವಲ್ಪ ತಗೊಂಡು ಇದು ರೇಷೋ, ಎಕ್ಸಾಂಪಲ್ ಇದು 3 ಪಾರ್ಟ್ಸ್ ತಗೊಂಡ್ರೆ ಇದು 1 ಪಾರ್ಟ್ ತಗೋಬೇಕಂತ ಅವ್ರಿಗೆ ಟ್ವಿಟರ್ ಇರುತ್ತೆ. ಆ ಲೆಕ್ಕ ಪ್ರಕಾರ ಇದನ್ನ 3 ಪಾರ್ಟ್ಸ್ ತಗೊಂಡು ರೆಡ್ ಕಲರ್ ಬೇಕಂದ್ರೆ 1 ಪಾರ್ಟ್ ರೆಡ್ ಆಡ್ ಮಾಡ್ಬಿಡ್ತಾರೆ. ಅವಾಗ ಇದಕ್ಕೆ ರೆಡ್ ಬಿಡುತ್ತೆ, ನಾನು ಅನ್ಕೊಂಡ್ರೆ ಕಲರ್ ಬರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಬೇಸಿಗೆ ಪಿಗ್ಮೆಂಟ್ ನ ಆಡ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಕೂಡ ಅದೇ ಸಿಚುವೇಶನ್ ಅವ್ರು ಕೊಟ್ರು. ಓಕೆ, ಇದು ಅವ್ರು ಏನ್ ಹೇಳ್ತಾರೆ, ಟೂ ಮಚ್ ರೆಡ್ ಪಿಗ್ಮೆಂಟ್ ಶುಡ್ ವಿ ಮಿಕ್ಸ್. ಎಷ್ಟು ರೆಡ್ ಪಿಗ್ಮೆಂಟ್ ಮಿಕ್ಸ್ ಮಾಡಬೇಕು, ಎದ್ರ ಜೊತೆಗೆ 1800 ml ಬೇಸ್, 1800 ml ಬೇಸ್. ಓಕೆ, ಈಗ ಫಸ್ಟ್ ನೀವು ಇದು ಡೈರೆಕ್ಟ್ ಪ್ರಪೋರ್ಷನ್ ಇನ್ವರ್ಸ್ ಪ್ರಪೋರ್ಷನ್ ತಿಳ್ಕೊಬೇಕು. ಈಗ ನೀವೇ ನೋಡ್ರಿ, ಓಕೆ, ಈಗ ಬೇಸ್ ನ ಜಾಸ್ತಿ ಮಾಡಿದ್ರೆ, ಓಕೆ, ಬೇಸ್ ನ ಜಾಸ್ತಿ ಮಾಡಿದ್ರೆ ರೆಡ್ ಪಿಗ್ಮೆಂಟ್ ಕೂಡ ಜಾಸ್ತಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾನು 1 ಅಂದ್ರೆ ಇದನ್ನ 6 ಮಾಡಿದ್ರೆ, ಓಕೆ, ಇದನ್ನ ಜಾಸ್ತಿ ಮಾಡಿದ್ರೆ ಇದನ್ನ ರೆಡ್ ಪಿಗ್ಮೆಂಟ್ 2 ಮಾಡ್ಬೇಕಾದ್ರೆ 2 ಪಾರ್ಟ್ಸ್ ಆಗ್ಬೇಕಾಗುತ್ತೆ. ಸೊ ಬೇಸ್ ಜಾಸ್ತಿ ಮಾಡಿದ್ರೆ ರೆಡ್ ಪಿಗ್ಮೆಂಟ್ ಜಾಸ್ತಿ ಮಾಡ್ಬೇಕು. ಅದೇ ರೀತಿ ಬೇಸ್ ಕಡಿಮೆ ಮಾಡಿದ್ರೆ ರೆಡ್ ಪಿಗ್ಮೆಂಟ್ ಕೂಡ ಕಡಿಮೆ ಮಾಡ್ಬೇಕು. ಸೊ LHS ಜಾಸ್ತಿ ಮಾಡಿದ್ರೆ RHS ಕೂಡ ಜಾಸ್ತಿ ಆದ್ರೆ ಈ ಟೈಪ್ ಸಿಚುವೇಶನ್ ಏನ್ ಕರೀತಾರೆ, ಡೈರೆಕ್ಟ್ ಪೋರ್ಷನ್ ಅಂತ ಕರೀತಾರೆ. ಈಗ ಇದು ಸಿಚುವೇಶನ್ ಡೈರೆಕ್ಟ್ ಪ್ರಪೋರ್ಷನ್ ಅಂತ ಗೊತ್ತಾಯ್ತು. ಸೊ ಡೈರೆಕ್ಟ್ ಪ್ರಪೋರ್ಷನ್ ಇದ್ರೆ ನಾವು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಏನಾಗುತ್ತೆ, x into 75 is equal to 1 into 1800. ಓಕೆ, ಸೊ ಈ x is equal to ಏನಾಯ್ತು, 1 into 1800 ಆಯ್ತು, into 75 ಈ ಕಡೆ ಬಂದ್ರೆ ಡಿವೈಡ್ ಬೈ 75 ಆಯ್ತು. ಈಗ ಕ್ಯಾನ್ಸಲ್ ಮಾಡೋಣ. ಓಕೆ, 5 1 ಜಾ 5, ಓಕೆ, 2 ಉಳಿತು, 25 ಆಯ್ತು, 5 5 ಜಾ 25. ಈಗ 5 3 ಜಾ 15, ಓಕೆ, ಎಷ್ಟು ಉಳಿತು, 3 ಉಳಿತು, 5 6 ಜಾ 30, 1 0. ಈಗ 15 ಕ್ಯಾನ್ಸಲ್ ಮಾಡಿದ್ರೆ 15 1 ಜಾ 15 2 ಜಾ 30, 6 ಉಳಿತು, 60 ಆಯ್ತು, 15 4 ಜಾ 60. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು, 24 ಅಂತ ಬಂತು. ಸೊ ಎಷ್ಟು ಪಿಗ್ಮೆಂಟ್ ಆಡ್ ಮಾಡಬೇಕು, ನಮಗೆ ಏನ್ ಗೊತ್ತಾಯ್ತು ಇವಾಗ. ಸೊ ಪಾರ್ಟ್ ಆಫ್ ರೆಡ್ ಪಿಗ್ಮೆಂಟ್ should we mix with 1800 ml of base is equal to 24 parts. Okay, so 75 ml ಗೆ 1 part ರೆಡ್ ಪಿಗ್ಮೆಂಟ್ ಆಡ್ ಮಾಡಿದ್ರೆ 1800 ml ಬೇಸಿಗೆ 24 parts ಆಫ್ ಮಾಡಬೇಕು. ಓಕೆನಾ, ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಡೈರೆಕ್ಟ್ ಅಂಡ್ ಇನ್ವರ್ಸ್ ಪೋರ್ಷನ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಇಲ್ಲ ನ್ಯೂಸ್ ಪೇಪರ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.